ಚಿತ್ರದ ಕ್ಲೈಮ್ಯಾಕ್ಸ್ ಸೀನ್, ರಾಕ್ ಬ್ಯಾಂಡ್ ಸ್ಪರ್ಧೆಯ ಒಂದು ಝಲಕ್. ಸಂಗೀತ ನೀಡೋ ರಿಲ್ಯಾಕ್ಸೇಷನ್ ಯಾವುದೇ ಮಾಧ್ಯಮ ಕೊಡ್ಲಿಕ್ಕಿಲ್ಲ. ಅದಕ್ಕೇನೆ ಜನ ಸಂಗೀತ ಹಿಂದೆ ಮುಗಿಬೀಳ್ತಾರೆ, ಎಂಜಾಯ್ನೂ ಮಾಡ್ತಾರೆ. ಸಿನಿಮಾ ಮಂದಿ ಹಾಡಿಗೆ ತಕ್ಕಂತೆ ತಾಳಕ್ಕೆ ತಕ್ಕಂತೆ ಕಲಾವಿದರಿಂದ ಸ್ಟೆಪ್ಸ್ ಹಾಕಿಸ್ತಾರೆ. ಆದ್ರೆ ಕಾರಂಜಿ ಚಿತ್ರದ ಈ ಹಾಡಿನ ವಿಶೇಷತೆ ಅಂದ್ರೆ ಹಾಡಿನಲ್ಲಿ ರಾಕ್ ಮ್ಯೂಸಿಕ್ಗೆ ಜಾನಪದದ ಟಚ್ ಇದೆ. ಇದರ ಬಗ್ಗೆ ನಾಯಕ ನಟ ವಿಜಯ್ ರಾಘವೇಂದ್ರ ಆಡೋ ಮಾತಿದು. ಅವ್ರಿಗೆಲ್ಲ ರಾಕ್ ಮ್ಯೂಸಿಕ್ ಅನ್ನೋದು ಇನ್ನೂ ಅದ್ರ ಮೇಲೆ ಬಂದಿರೋ ಸಿನಿಮಾಗಳಾಗ್ಲಿ ಅದರಿಂದ ಬಂದಿರೋ ಸಂಗೀತ ಆಗ್ಲಿ ಯಾರು ಅಷ್ಟಾಗಿ ಕೇಳಿಲ್ಲ. ಇದನ್ನ ಜಾಸ್ತಿ ಫೇಮಸ್ ಮಾಡೋಣ ಅಂತ. ಅದೇ ಯಾವ್ದ್ರ ಮೂಲಕ? ಜನಪದ ಸಾಹಿತ್ಯದ ಮೂಲಕ. ಜನಪದ ಸಾಹಿತ್ಯ ಅಂತ ತಕ್ಷಣನೇ ಬಹಳ ಬೇಗ ಅರ್ಥ ಆಗುತ್ತೆ ನಮ್ಮ ಜನಕ್ಕೆ. ಆಮೇಲೆ ಜನಪದ ಸಾಹಿತ್ಯದ ಕಡೆ ಒಂದು ಒಲವಿದೆ ನಮ್ಮ ಜನಕ್ಕೆ. ಸೊ ಹಾಗಾಗಿ ಇದರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರೋದೇನಪ್ಪ ಅಂತ ಹೇಳಿದ್ರೆ, ಈ ಮ್ಯೂಸಿಕ್ ಬಹಳಷ್ಟು ಜನಕ್ಕೆ ರೀಚ್ ಆಗಿ, ಕಾರಂಜಿಯಿಂದ ಬಂದಿರೋ ಮ್ಯೂಸಿಕ್ ಈ ಸಿನಿಮಾಯಿಂದ ನನಗೆ ಒಳ್ಳೇದಾಗಬೇಕು, ಈ ಟೀಮ್ ಒಳ್ಳೇದಾಗಬೇಕು, ಇಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು. ಒಂದ್ ಕಡೆ ಕೊರಿಯೋ ಚಳಿ ಆದ್ರೂ ಕಥೆಗೆ ತಕ್ಕಂತೆ ಹಾಡನ್ನ ನೈಟ್ ಇಫೆಕ್ಟ್ ನಲ್ಲಿ ಶೂಟ್ ಮಾಡ್ಲೇಬೇಕು. ಒಂದ್ ಕಡೆ ಮಳೆ ಬಂದ್ಬಿಟ್ರೆ ಅನ್ನೋ ಭಯ. ಜೊತೆಗೆ ಜಿಮ್ಮಿ ಸ್ಟಡಿ ಕ್ಯಾಮ್ ಜೊತೆಗಿಟ್ಕೊಂಡು ಹಾಡನ್ನ ಚಿತ್ರೀಕರಿಸೋದ್ರಲ್ಲಿ ಟೀಮ್ ಬಿಸಿ. ಅಷ್ಟರಲ್ಲೇ ನಾಯಕಿ ಗೌರಿ ಕಾರ್ಣಿಕ್ ಸ್ಟೇಜ್ ಮೇಲೆ ಪ್ರತ್ಯಕ್ಷ. ಮೈಕ್ ಹಿಡ್ಕೊಂಡು ಹಾಡು ಹೇಳಲು ಶುರು ಮಾಡ್ಬಿಟ್ರು. ಶಾಟ್ ಓಕೆ ಅಂದ ಕೂಡಲೇ ಕ್ಯಾಮ್ರಾ ಎದುರು ಬಂದು ನೈಟ್ ಶೂಟಿಂಗ್ ಅನುಭವಗಳನ್ನ ಗೌರಿ ಬಿಚ್ಚಿಟ್ಟಿದ್ದು ಹೀಗೆ. I have done films where we've done like 3 weeks of nights, and somewhere I prefer a night shoot because especially in an outdoor, the weather is cooler, everybody is relaxed, but the whole time cycle changes, but you take a day to adjust and you're fine. We're actors. You can put us anywhere in any situation and we are supposed to adapt. ಹಾಡಿಗೆ ತಕ್ಕಂತೆ ಜಾನಪದವನ್ನ ಬಿಂಬಿಸೋ ಸೆಟ್, ವಿಭಿನ್ನ ಬಣ್ಣದ ಚಿತ್ರಗಳಿಗೆ ಕಲರ್ಫುಲ್ ಲೈಟ್ಗಳು ಆಡೆಡ್ ಅಟ್ರಾಕ್ಷನ್, ಜೊತೆಗೆ ಹರ್ಷರ ಕೊರಿಯೋಗ್ರಫಿ. ಸಾಕಷ್ಟು ಚಿತ್ರಗಳಿಗೆ ನೃತ್ಯ ನಿರ್ದೇಶನ ಮಾಡಿರೋ ಹರ್ಷರಿಗೆ ಈ ಹಾಡಿನ ಚಿತ್ರೀಕರಣ ಒಂದು ಚಾಲೆಂಜಿಂಗ್ ಆದ್ರೆ, ನಿರ್ಮಾಪಕ NM ಸುರೇಶ್ಗೆ ಚಿತ್ರದ ಹಾಡುಗಳಿಂದ ಕಾರಂಜಿ ಚಿತ್ರ ಗೆದ್ದೇ ಗೆಲ್ಲುತ್ತೆ ಅನ್ನೋ ಆತ್ಮವಿಶ್ವಾಸ. ನಂದು ಪ್ರತಿಯೊಂದು ಸಿನಿಮಾನೂ ಒಂದು ವಿಭಿನ್ನ ಸಿನಿಮಾನೇ. ಯಾಕಂದ್ರೆ ನಂದು ಇತ್ತೀಚೆಗೆ ಮಾಡಿದ ಎಲ್ಲಾ ಸಿನಿಮಾಗಳು ಆಸ್ ಎ ಪ್ರೊಡ್ಯೂಸರ್ ಆಗಿ ಹಿಟ್ ಅನ್ಸಿದೆ ನನಗೆ. ಅದೇ ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂ ಯಾವ ತರ ಹೋಗಿದೆ ಗೊತ್ತಿಲ್ಲ, ಬಟ್ ಇವತ್ತು ಜನಗಳು ಏನು ಪ್ರತಿಕ್ರಿಯೆ ಮಾಡ್ತಾ ಇದಾರೆ, ನಾನು ಮಾಡಿದ ಸಿನಿಮಾಗಳು ಎಲ್ಲಾ ಸಾಂಗ್ಸ್ ಹಿಟ್ ಆಗಿದೆ. ಬಟ್ ಈ ಸಾಂಗ್ಸ್ ಈ ಕಾರಂಜಿಯಲ್ಲಿ ಮಾಡಿರೋ ಸಾಂಗ್ ಟೋಟಲ್ ವಿಭಿನ್ನ ಆಗಿದೆ. ಸಂಗೀತ ಪ್ರಧಾನ ಚಿತ್ರಗಳು ಎಲ್ಲಾ ಭಾಷೆಯಲ್ಲಿ ಬಂದಿದ್ದರೂ ರಾಕ್ ಬ್ಯಾಂಡ್ ನ ಟೀಮ್ ಹಿಡ್ಕೊಂಡೇ ಚಿತ್ರ ಮಾಡಿರೋದು ಕನ್ನಡಕ್ಕೆ ಹೊಸದೇ ಸರಿ. ಹೊಸ ಆಕಾಂಕ್ಷೆಯಿಂದ ಹೊಸತನ ನೀಡಲು ಹೊರಟಿರೋ ಕಾರಂಜಿ ತಂಡ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಾ ಅನ್ನೋದು ಚಿತ್ರ ತೆರೆ ಕಣ್ಮೇಲೆ ಗೊತ್ತಾಗಲಿದೆ. ಘೋಷಾಲ್, TV9 ಬೆಂಗಳೂರು.